ಎಲ್ಲರಿಗೂ MK ಕ್ರಿಯೇಷನ್ ಮಾಡುವ ನಮಸ್ಕಾರಗಳು ಹೇಳ್ತಾ ಇವತ್ತು ಸೆಪ್ಟೆಂಬರ್ 14 2025 ಇಂಡಿಯಾದಾಗೆ ಮಹಾ ಸ್ವರ್ಗದ ದಿನ ಇವತ್ತು. ಹಾಗಾಗಿ ಇವತ್ತು ಇಂಡಿಯಾ ವರ್ಸಸ್ ಪಾಕಿಸ್ತಾನ ಮ್ಯಾಚ್ ಐತಿ, ಹೌದಾ? ನಾವು ಇಂಡಿಯಾದಲ್ಲಿ ಎಲ್ಲಿಗೆ ಯಾವ ಅಪೋನೆಂಟ್ ಯಾರ ಬಂದರೂ ಗೊತ್ತಿರೋದು ಒಂದ, ನಮಗೆ ನುಗ್ಗೋದು ಹೊಡಿಯೋದು. ಹಿಂದಕ್ಕೆ ಸರಿದು ಹೊಡೆದೆ, ಮುಂದಕ್ಕೆ ಸರಿದು ನುಗ್ಗದ ಹೊಡೆಯೋದು. ಇವತ್ತಂತ ನೋಡಕ್ಕೆ ಮಾತ್ರ ನಾನು ಫುಲ್ ಚಿತ್ಪತ್ತಾಗ್ತಾನೆ. ಇವತ್ತು ನೋಡ್ಬೇಕು ಪಾಕಿಸ್ತಾನ ಅಂದ್ರೆ ಹೋಗಿ ಹೊಡಿಬೇಕು. ಇವತ್ತು ಮುಗಿದು ಮ್ಯಾಚ್. ಇವತ್ತು ಇಂಡಿಯಾ ವಿನ್ ಅಂತ ಕೊಟ್ಬಿಡ್ತಾನೆ ನಾನು. ಹಾಗಾಗಿ ಇವತ್ತು ಇಂಡಿಯಾ ವರ್ಸಸ್ ಪಾಕಿಸ್ತಾನ ಮ್ಯಾಚ್ ಐತಿ. ಈ ಕಡೆಗೆ ರೋಹಿತ್ ಶರ್ಮಾ ಇಲ್ಲ, ವಿರಾಟ್ ಕೊಹ್ಲಿ ಇಲ್ಲ. ಈ ಕಡೆಗೆ ಮೊಹಮ್ಮದ್ ರಿಜ್ವಾನ್, ಆಮೇಲೆ ಬಾಬರ್ ಆಜಮ್ ಅಲ್ಲ. ಈ ಬಾಬರ್ ಆಜಮ್ ಮೊಹಮ್ಮದ್ ರಿಜ್ವಾನ್ ಇದ್ರೂ ಏನು ಮಾಡ್ಕೊಳೋದಿಲ್ಲ ನಮ್ಮನ್ನ, ಹೌದಾ? ಇವ್ರಿಬ್ಳರು ಇದ್ದದ್ದು ಇಂಡಿಯಾಕ್ಕೇನು ಮಾಡಲ್ಲ. ಆದ್ರೆ ಇವ್ರಿಬ್ಳರು ಇದ್ದದ್ದಕ್ಕೆ ಟಿಕೆಟ್ ಸೋಲ್ಡ್ ಆಗಿಲ್ಲ, ಭಾಳ ಆಗಿಲ್ಲ. ಅವಾಗ 2 ಅಥವಾ 3 ನಿಮಿಷಕ್ಕೆ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಐತಿ ಅಂದ್ರೆ 2-3 ನಿಮಿಷಕ್ಕೆ ಟಿಕೆಟ್ ಫುಲ್ ಸೋಲ್ಡ್. ಒಂದು ಸಿಗ್ತಿದ್ದಿಲ್ಲ, ಒಂದೊಂದು ಸಿಗ್ತಿದ್ದಿಲ್ಲ. ಈಗ ಸೋಲ್ಡ್ ಆಗೋಕ್ಕಲ್ವ, ಹೌದಾ? ಇರಲಿ, ಅವು ಸೋಲ್ಡ್ ಆಗಲಿ ಬಿಡಲಿ, ಮ್ಯಾಚ್ ಅಂತಕ್ಕೆ ಫುಲ್ ಇಂಟ್ರೆಸ್ಟ್ ಆಗಿರ್ತೈತಿ. ನನಗೇನಪ್ಪ ಇಂಟ್ರೆಸ್ಟ್ ಆಗಿರ್ತೈತಿಲ್ಲ, ಒನ್ ಸೈಡೆಡ್ ಮ್ಯಾಚ್ ಆಗ್ತೈತಿ ಅಂತ ನನಗೇನಿಸ್ತೈತಿ. ಆ ಕಡೆಗೂ ಬೌಲರ್ಸ್ ಅದಾರ, ಈ ಕಡೆಗೆ ಹೆವಿ ಬೌಲರ್ಸ್ ಅದಾರ. ಆ ಕಡೆಗೂ ಬ್ಯಾಟ್ಸ್ಮನ್ಸ್ ಅದಾರ, ಈ ಕಡೆಗೆ ಚಿಂದಿ ಆಗಂಗೆ ಹೊಡಿಯೋ ಬ್ಯಾಟ್ಸ್ಮನ್ಸ್ ಅದಾರ, ಹೌದಾ? ಈ ಕಡೆ ನೋಡಿರ್ಲಿ ಓಪನಿಂಗ್ ನಮ್ಮ ಇಂಡಿಯಾದ ಅಭಿಷೇಕ್ ಶರ್ಮಾ, ಶುಭಮನ್ ಗಿಲ್. ಅಭಿಷೇಕ್ ಶರ್ಮಾ ನೋಡಿರಿಲ್ಲ, ಸಿಕ್ಕು ಹೊರಗೆ. ಇನ್ನೇನಪ್ಪ ಸ್ವಲ್ಪ ಸ್ಟಂಪ್ ಮೇಲೆ ಹಾಕಿದ್ರೆ ಒಂದು ಸ್ವಲ್ಪ ಔಟ್ ಆಗೋ ಚಾನ್ಸ್ ಐತಿ. ಅದು ಬಿಟ್ರೆ ಇನ್ನೆಲ್ಲ ಹಾಕಿದ್ರು ಅದಕ್ಕೆ ಚಾನ್ಸ್ ಅದಕ್ಕೆ ಜಗ್ ಐತಿ. ಇವತ್ತಿನ ಮ್ಯಾಚ್ ಹರ್ಷದೀಪ್ ಸಿಂಗ್ ಬರ್ಬೋದು ನನಗನ್ನಿಸ್ತೈತಿ, ಹೌದಾ? ಹರ್ಷದೀಪ್ ಸಿಂಗ್ ಬರ್ಬೋದು. ಯಾರು ಹೊರ ಹೋಗ್ತಾರ ಅನ್ನೋದು ನಾವು ಗೆಸ್ ಮಾಡೋದಾಗಲ್ಲ, ಒಳ ಬರ್ಬೋದು ಅನ್ನೋರು ಗೆಸ್ ಮಾಡ್ಬೋದು ನಾನು, ಹೌದಾ? ಓಕೆ, ಇರಲಿ. ಹರ್ಷದೀಪ್ ಸಿಂಗ್ ಬರ್ಬೋದು ಇವತ್ತು. ಹರ್ಷದೀಪ್ ಸಿಂಗ್ ಡೆಡ್ಲಿ ಬಾಲರ್. ಅವನು ಒಳಗೂ ಸ್ವಿಂಗ್ ಮಾಡ್ತಾನೆ, ಹೊರಗೂ ಸ್ವಿಂಗ್ ಮಾಡ್ತಾನೆ. ಯಾರ್ಕರ್ನೂ ಇಟ್ಟಾನ, ಬೌನ್ಸರ್ನೂ ಇಟ್ಟಾನ. ಇವತ್ತು ಫುಲ್ ಚಿತಾಲ್ ಪತಾಲ್ ಮ್ಯಾಚ್. ಇವತ್ತು ಇಂಡಿಯಾ ಗೆಲ್ತತಿ, ಹೌದಾ? ಇಂಡಿಯಾದವರು ಪಾಕಿಸ್ತಾನದ ಏಷ್ಯಾ ಕಪ್ನಾಗ ಇತಿಹಾಸದಲ್ಲಿ 18 ಬಾರಿ ಮುಖಾಮುಖಿ ಆಗ್ಯಾರ. ಆದ್ರೆ ಇಂಡಿಯಾದರು ಫೈನಲ್ಗೆ ಹೋದಾಗ ಪಾಕಿಸ್ತಾನದವ್ರು ಫೈನಲ್ಗೆ ಹೋಗಿಲ್ಲ, ಪಾಕಿಸ್ತಾನದವ್ರು ಫೈನಲ್ಗೆ ಹೋದಾಗ ಇಂಡಿಯಾ ಫೈನಲ್ಗೆ ಹೋಗಿಲ್ಲ, ಹೌದಾ? ಆದ್ರೆ ಇಂಡಿಯಾದರು ಪಾಕಿಸ್ತಾನ ಮ್ಯಾಗ 10 ಸಲ ಗೆದ್ದಾರೆ. ಆದ್ರೆ ಪಾಕಿಸ್ತಾನದರು ಇಂಡಿಯಾದ ಮ್ಯಾಗ ಬರೀ 6 ಸಲ ಗೆದ್ದಾರೆ. ಇನ್ನೆರಡು ಮ್ಯಾಚು ನೋ ರಿಸಲ್ಟ್. ಆದ್ರೆ ಫೈನಲ್ನಾಗ ಪಾಕಿಸ್ತಾನದವ್ರು ಹೊಡೆದವಿ, ಇಲ್ಲ ಅನ್ನಂಗಿಲ್ಲ. ಥ್ರಿಲ್ಲಿಂಗ್ ಮ್ಯಾಚ್, ಧೋನಿ ಕ್ಯಾಪ್ಟನ್ಸಿ ಇದ್ದಾಗ ಥ್ರಿಲ್ಲಿಂಗ್ ಮ್ಯಾಚ್, ಹೌದಾ? ಅಂಥ ಮ್ಯಾಚ್ ಸಿಗ್ಬೇಕ್ರಿ ಇವತ್ತು. ಆದ್ರೆ ಇಂಡಿಯಾನ ಗೆಲ್ಬೇಕು, ಅಂಥ ಮ್ಯಾಚ್ ಸಿಗ್ಬೇಕು. ಇರಲಿ, ಇವತ್ತು ಇಂಡಿಯಾನ ವಿನ್ ಆಕತಿ. ಯಾರಿದ್ರಿ ಅಂದ್ಬಿಟ್ರೆ ಪಾಪ ಇಂಡಿಯಾ ವಿನ್ ಆದ್ರೆ ಸಾಕು ಇವತ್ತಿನ ಮ್ಯಾಚ್. ಪಾಪ ವಿರಾಟ್ ಕೊಹ್ಲಿ ಇಲ್ದದ್ದು ವಿರಾಟ್ ಕೊಹ್ಲಿ ಅಭಿಮಾನಿಗಳಿಗೂ ಬೇಸರ ಉಂಟಾಗೈತಿ. ರೋಹಿತ್ ಶರ್ಮಾ ಇಲ್ದದ್ದು ರೋಹಿತ್ ಶರ್ಮಾ ಫ್ಯಾನ್ಸಿಗೂ ಬೇಸರ ಉಂಟಾಗೈತಿ. ಧೋನಿ ಇಲ್ದದ್ದಕ್ಕೂ ಧೋನಿ ಅಭಿಮಾನಿಗಳಿಗೂ ಭಾಳ ಬೇಸರ ಆಗೈತಿ. ಎಲ್ಲ ಒಟ್ಟು KL ರಾಹುಲ್ ಇಲ್ದದ್ದು, ಶ್ರೇಯಸ್ ಅಯ್ಯರ್ ಇಲ್ದದ್ದು ಇಡೀ ಕರ್ನಾಟಕಕ್ಕೇ ಒಂದು ಬೇಸರವನ್ನು ತಂದು ಕೊಟ್ಟತಿ, ಹೌದಾ? ಕರ್ನಾಟಕ ಪ್ಲೇಯರ್ ಇಲ್ಲಲ್ಲ ಅಂತ ಒಂದು ಬೇಸರ ಎಲ್ಲರಿಗೆ ಐತಿ. ಹಾಗಾಗಿ ಮುಂದಿನ ಸಲನಾರ ಅವ್ರನ್ನ ಹಕ್ಕಿಂದ ಆಡಲಿ, ಯಾಕಂದ್ರೆ ಒಬ್ಬೊಬ್ಬರಿಗೆ ಚಾನ್ಸ್ ಕೊಡ್ತಾ ಹೋಗ್ಬೇಕು, ಹೌದಾ? ಇದನ್ನು ಇಂಡಿಯಾ ಮ್ಯಾನೇಜ್ಮೆಂಟಿಗೆ ಹೋಗಲಿ, ಅಲ್ಲಿ ಮಟ್ಟ ವಿಡಿಯೋ ನಂಗೆ ತಲುಪಲಿ ಅಂತ ಹೇಳ್ತಾನೆ. ಹಾಗೆ ಇವತ್ತು ಇಂಡಿಯಾ ವಿನ್ ಆಕತಿ. ಹಾಗೇನೆ ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕು, ಒಂದು ಕಾಮೆಂಟು, ಒಂದು ಶೇರ್ ಮಾಡಿರಿ. ವಿಡಿಯೋ ಇಷ್ಟ ಆಗಲಿಲ್ಲದ್ರೆ ಕಾಮೆಂಟು ಮಾಡಬೇಡ್ರಿ, ಲೈಕು ಮಾಡಬೇಡಿ, ಶೇರ್ ಮಾಡಬೇಡ್ರಿ. ಇಷ್ಟು ಹೇಳ್ತಾ
ನಿಮಗೆ ಎಲ್ಲರೂ ಎಲ್ಲರನ್ನೂ ಬೆಳೆಸ್ಬೇಕು ಅನ್ನೋದು ಹಠ ಇರಲ್ಲ, ಛಲ ಇರಲ್ಲ. ಆದ್ರೆ ಒಬ್ಬೊಬ್ಬರಿಗೆ ಇರ್ತದಲ್ಲ ಛಲ, ಅದನ್ನು ಇವ್ರನ್ನ ಬೆಳೆಸ್ಬೇಕು, ಇವ್ರನ್ನ ಮಾಡ್ಬೇಕು ಅನ್ನೋದು ಆ ಛಲನ ಒಂದು ಲೈಕ್ ಕಾಮೆಂಟು ಶೇರು ಮಾಡ್ದೆ ಬೆಳೆಸ್ರಿ, ನಾನು ಬೆಳಿತೀನಿ. ಓಕೆನಾ?